ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಎಚ್ಡಿ ಕೋಟೆ ಮತ್ತು ಸರಗೂರು ಶಾಖೆಯ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಯಿತು. ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯಾಧ್ಯಕ್ಷ ತುಂಬಲ ರಾಮಣ್ಣ ಮಾತನಾಡಿ, 467 ಸದಸ್ಯರಿಂದ ಟಿ ನರಸೀಪುರದಲ್ಲಿ ಆರಂಭವಾದ ಎಸ್ವಿಎಸ್ ಇಂದು ರಾಜ್ಯಾದ್ಯಂತ 78 ಶಾಖೆಗಳನ್ನು ಆರಂಭಿಸಿ ಸುಮಾರು 27,000 ಸದಸ್ಯತ್ವವನ್ನು ಹೊಂದಿದ್ದಾರೆ ಮತ್ತು ಸುಮಾರು 17 ಕೋಟಿ ಹಣವನ್ನು ಸಂಗ್ರಹಿಸಿ ವಹಿವಾಟು ನಡೆಸುತ್ತಿದೆ. ಈ ಸಂಘ ಕೇವಲ ಹಣಕಾಸು ವಹಿವಾಟು ಅಷ್ಟೇ ಮಾಡದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಬದಲಾವಣೆಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ನಡೆಯುತ್ತಿದೆ ಎಂದರು. 27,000 ಜನ ಇದಕ್ಕೆ ಶೇರ್ ಹೋಲ್ಡರ್ಸ್ ಇದ್ದಾರೆ. 27,000 ಜನ ಶೇರ್ ಹೋಲ್ಡರ್ಸ್ ಅಲ್ಲಿ 4,000ಕ್ಕೂ ಹೆಚ್ಚು ಜನ ಇದರ ಸಾಲ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಸುಮಾರು 27,000ದಲ್ಲಿ 2,853 ಜನ ಯಶಸ್ವಿನಿ ಕಾರ್ಡನ್ನು ಪಡೆದಿದ್ದಾರೆ. ಈ ಯಶಸ್ವಿನಿ ಕಾರ್ಡು ಬಳಿಕ ಮಾತನಾಡಿದ ಉದ್ಯಮಿ ಕಾಡುಮನೆ ಪ್ರಸನ್ನ, ಎಸ್ಸಿ ಎಸ್ಟಿಗಳು ಹಣವನ್ನು ಉಳಿತಾಯ ಮಾಡುವ ದಾರಿಯಲ್ಲಿ ಸಾಗಬೇಕು. ಆದರೆ ನಮ್ಮ ಸಮುದಾಯದ ಬಹುತೇಕ ಹಣ ಕುಡಿತ, ದೇವರು, ದಿಂಡಿರು, ಪೂಜೆ ಪುನಸ್ಕಾರ ಮತ್ತು ಜಾತ್ರೆ ಹಬ್ಬ ಹರಿದಿನಗಳ ನೆಪದಲ್ಲಿ ದುಂದುವೆಚ್ಚ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧನ ತತ್ವ ಸಿದ್ಧಾಂತಕ್ಕೆ ವಿರುದ್ಧ ನಡೆಯುತ್ತಿದ್ದೇವೆ. ಇದನ್ನು ಬಿಟ್ಟು ಬದಲಾವಣೆ ಮತ್ತು ಆರ್ಥಿಕ ಅಭಿವೃದ್ಧಿಯತ್ತ ಯೋಚಿಸಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಸಾರನಾಥ ಬುದ್ಧ ವಿಹಾರದ ಭಂತೆ ಗೌತಮಿ ಸಾನ್ನಿಧ್ಯ ವಹಿಸಿದ್ದರು. ಈ ವೇಳೆ ಶಿರಸ್ತೆದಾರ್ ಮಹೇಶ್, ಪ್ರಥಮ ದರ್ಜೆ ಸಹಾಯಕ ಸುಗುಣ, ಪ್ರಾಂಶುಪಾಲರಾದ ಗೀತಮ್ಮ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮದೇ ಆದಂಥ ಅಂಗಡಿಗಳು ಕೂಡ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಪ್ರಾರಂಭ ಮಾಡಲೇಬೇಕು. ಅದಕ್ಕೆ ನಮ್ಮೆಲ್ಲರೂ ಕೂಡ ಸಹಕಾರ ಮಾಡಬೇಕಾಗಿದೆ. ನಾನು ಸರಗೂರು ಮತ್ತು ಕೋಟೆ ತಾಲೂಕಿನಲ್ಲಿ ಎಲ್ಲ ಅಂಗಡಿಗಳು ಮುಗ್ಗಟ್ಟುಗಳನ್ನ ನೋಡಿದಾಗ ಒಬ್ಬರೂ ಕೂಡ ಕಾಣೋದಿಲ್ಲ. ಒಂದು ಅಂಗಡಿ ಆಗಲಿ, ಒಂದು ಶಾಪ್ ಆಗಲಿ, ಇಲ್ಲಿ ಅತಿ ಹೆಚ್ಚಿನ ವಹಿವಾಟು ನಮ್ಮಿಂದನೇ ನಡೆಯುತ್ತೆ. ಆದರೆ ಅದನ್ನು ಮಾಡ್ತಿರೋರೆಲ್ಲ ಬೇರೆ ವರ್ಗದವ್ರು ಮಾತ್ರ ಅನುಭವಿಸ್ತಾ ಇದ್ದಾರೆ. ಈ ರೀತಿ ತಾವು ಉದ್ಯಮದಲ್ಲಿ ಕೂಡ ತೊಡಗಿಸ್ಕೊಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ.